70-80% ಜನರಲ್ಲಿ ಹುಳಿ, ತೇಗು, ಎದೆ ಉರಿಯಂತಹ ಸಮಸ್ಯೆಗಳು ಸಹಜವಾಗಿದೆ ಮತ್ತು ನಿಜರೂಪದಲ್ಲಿ ಕಂಟಕವಾಗಿ ಬಿಂಬಿಸುತ್ತಿದೆ. ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಸಂಕ್ಷಿಪ್ತವಾಗಿ ಆಮ್ಲಪಿತ್ತದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಆಮ್ಲಪಿತ್ತ ಒಂದು ಆರೋಗ್ಯ ಸಮಸ್ಯೆಯಾಗಿದ್ದು, ಇದು ಹೊಟ್ಟೆಯಲ್ಲಿ ಅಧಿಕ ಆಮ್ಲ ಮತ್ತು ಪಿತ್ತದ ಕಾರಣಗಳಿಂದ ಉಂಟಾಗುವಂತಹ ಸಂಕಟ. ವಿರುದ್ಧ ಅನ್ನಪಾನ, ಕಲುಷಿತ ಆಹಾರ ಮತ್ತು ಪಾನೀಯಗಳು, ಹುಳಿ ಆಹಾರ ಮತ್ತು ಪಾನೀಯಗಳು, ಪಿತ್ತ ಪ್ರಕೋಪ, ಆಹಾರ ಮತ್ತು ಪಾನೀಯಗಳ ಅತಿಯಾದ ಸೇವನೆ ಮುಂತಾದ ಕಾರಣಗಳಾಗಿವೆ. ರೋಗದ ಲಕ್ಷಣಗಳ ಬಗ್ಗೆ ತಿಳಿಯುವುದಾದರೆ, अविपाक, क्लमोत्क्लेश, तिक्ताम्लोद्गार, गौरवै, हृत्कंठ, दाहारुचिभिश्च, आम्लपित्तम वदेद्भिषक. ಅಂದರೆ ಅಜೀರ್ಣ, ಕ್ಲಮ, ವಾಕರಿಕೆ, ಕಹಿಯ ಉಬ್ಬಳಿಕೆ, ಹುಳಿಯ ಉಬ್ಬಳಿಕೆ, ದೇಹಭಾರ, ಎದೆಯಲ್ಲಿ ಉರಿಯುವ ಸಂವೇದನೆ, ಗಂಟಲು ಉರಿ, ಅರುಚಿ ಮುಂತಾದ ಲಕ್ಷಣಗಳಾಗಿವೆ. ರೋಗದ ಲಕ್ಷಣಗಳು ಮಾರ್ಗವನ್ನು ಅವಲಂಬಿಸಿದಾಗ ಆಮ್ಲಪಿತ್ತವನ್ನು 2 ವಿಧಗಳಾಗಿ ವರ್ಗೀಕರಿಸಲಾಗಿದೆ: ಅಧೋಗ ಆಮ್ಲಪಿತ್ತ ಹಾಗೂ ಊರ್ಧ್ವಗ ಆಮ್ಲಪಿತ್ತ. ಅಧೋಗ ಆಮ್ಲಪಿತ್ತದಲ್ಲಿ ರೋಗಲಕ್ಷಣಗಳು ಕೆಳಮುಖ ದಿಕ್ಕಿನಲ್ಲಿ ಪ್ರಕಟವಾಗುತ್ತವೆ ಮತ್ತು ಊರ್ಧ್ವಗ ಆಮ್ಲಪಿತ್ತದಲ್ಲಿ ಮೇಲ್ಮುಖ ದಿಕ್ಕಿನಲ್ಲಿ ರೋಗಲಕ್ಷಣಗಳು ಪ್ರಕಟವಾಗುತ್ತವೆ. ಚಿಕಿತ್ಸೆಯ ಕ್ರಮದ ಬಗ್ಗೆ ತಿಳಿಯುವುದಾದರೆ, ಚಿಕಿತ್ಸೆಯು ಮೂಲವಾಗಿ ಔಷಧ ಮತ್ತು ಶೋಧನ ಕರ್ಮಗಳ ಮೂಲಕ ರೋಗವನ್ನು ನಿಯಂತ್ರಣಕ್ಕೆ ತರಲು ಸಹಾಯಕವಾಗಿದೆ. ಹೊಸದಾಗಿ ಪ್ರಕಟವಾದ ಆಮ್ಲಪಿತ್ತವನ್ನು ಉತ್ತಮ ಚಿಕಿತ್ಸೆಯಲ್ಲಿ ಗುಣಪಡಿಸಬಹುದು ಮತ್ತು ರೋಗವು ದೀರ್ಘಕಾಲದ ರೂಪಕ್ಕೆ ಬಂದಾಗ ಅದನ್ನು ನಿಭಾಯಿಸಬಹುದು, ಆದರೆ ಸಂಪೂರ್ಣವಾಗಿ ಗುಣಪಡಿಸಲಾಗುವುದಿಲ್ಲ. ಕೆಲವೊಮ್ಮೆ ದೀರ್ಘಕಾಲದ ಪರಿಸ್ಥಿತಿಗಳು ಚಿಕಿತ್ಸೆಗೆ ಅಸಾಧ್ಯ ಎಂದು ಹೇಳಲಾಗುತ್ತದೆ. ಪಾಲಿಸಬೇಕಾದ ಪಥ್ಯ ಆಹಾರದ ಬಗ್ಗೆ ತಿಳಿಯುವುದಾದರೆ, ಬಾರ್ಲಿ, ಗೋಧಿ, ಹಸಿರು ಬೇಳೆ, ಕೆಂಪು ಅಕ್ಕಿ, ಸಕ್ಕರೆ, ಜೇನುತುಪ್ಪ, ಹುರಿದ ಹಿಟ್ಟು, ಮುಳ್ಳು ಸೋರೆಕಾಯಿ, ಕಹಿ ಸೋರೆಕಾಯಿ, ಬಾಳೆಹಣ್ಣು, ಬದನೆ, ಕುಂಬಳಕಾಯಿ, ದಾಳಿಂಬೆ ಕಫ ಮತ್ತು ಪಿತ್ತವನ್ನು ನಿವಾರಿಸುವ ಆಹಾರ ಮತ್ತು ಪಾನೀಯಗಳು ಮುಂತಾದ ಆಹಾರ ಪದಾರ್ಥಗಳಾಗಿವೆ. ತ್ಯಜಿಸಬೇಕಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯುವುದಾದರೆ, ಎಳ್ಳು, ಹುರುಳಿ ಕಾಳು, ಕುರಿ ಹಾಲು, ಗಂಜಿ, ಉಪ್ಪು, ಹುಳಿ ಮತ್ತು ಕಟುವಾದ ಪದಾರ್ಥಗಳು, ಜೀರ್ಣಿಸಿಕೊಳ್ಳಲು ಭಾರವಾದ ಆಹಾರ, ಮೊಸರು, ಮದ್ಯಪಾನ ಮುಂತಾದ ಆಹಾರ ಪದಾರ್ಥಗಳನ್ನು ತ್ಯಜಿಸಬೇಕಾಗಿದೆ. ಸುಲಭವಾಗಿ ಮನೆಮದ್ದನ್ನು ತಯಾರಿಸುವುದು ಹೇಗೆ ಎಂದು ನೋಡುವುದಾದರೆ, 5-6 ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ 1/4 ಲೋಟದಷ್ಟು ನೀರನ್ನು ಬೆರೆಸಿ ಒಲೆಯ ಮೇಲೆ 3-5 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಸಿದ್ಧವಾದ ಔಷಧವನ್ನು ಊಟದ ನಂತರ ಸೇವಿಸಿದರೆ ಒಳ್ಳೆಯ ಪ್ರಾಭಾವಿಕ ಫಲಿತಾಂಶವನ್ನು ಕಾಣಬಹುದು. 1 ಚಮಚದಷ್ಟು ಹಿಪ್ಪಲಿಯ ಬೇರಿನ ಪುಡಿ ಮತ್ತು 1 ಚಮಚದಷ್ಟು ಉಶಿರದ ಬೇರಿನ ಪುಡಿಯನ್ನು ತೆಗೆದುಕೊಂಡು ತುಪ್ಪದ ಒಟ್ಟಿಗೆ ಸೇರಿಸಿ ಮಿಶ್ರಣವನ್ನು ತಯಾರಿಸಿ. ಈ ಮಿಶ್ರಣವನ್ನು ಸೇವಿಸುವುದರಿಂದ ತಕ್ಷಣವೇ ಎದೆ ಉರಿಯಂತಹ ಲಕ್ಷಣಗಳು ಕಡಿಮೆ ಆಗಲು ಉಪಯುಕ್ತವಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್ ಗುಡ್ಸ್.